ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಈಗ ಬಾಗಿಲಿಗೆಲ್ಲ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಒಳಗಡೆ ಬಂದೆ. ನೋಡಿ, ಒಂದು ಸಲ ಎಲ್ಲ ತೋರಿಸೋಣ ಅಂತ ಮನೆಯೆಲ್ಲ ತೋರಿಸ್ತಾ ಇದ್ದೀನಿ. ಇದು ನನ್ನ ಸ್ಟಿಚಿಂಗ್ ರೂಮು. ಈಗ ನೋಡಿ, ಸ್ವಲ್ಪ ಚಹಾ ಮಾಡಿ ಕುಡಿದುಬಿಟ್ಟು ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಚಹಾ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಆಮೇಲೆ ಒಳಗಡೆ ಎಲ್ಲ ಕಸ ಹೊಡ್ಕೋಬೇಕು. ಆಮೇಲೆ ವಾಕಿಂಗಿಗೆ ಹೋಗಿ ಬರಬೇಕು. ವಾಕಿಂಗಿಗೆ ಹೋಗಿ ಬಂದು ನಾಷ್ಟ ಮಾಡ್ಕೋಬೇಕು. ನಾಷ್ಟ ಮಾಡಿಕೊಂಡು ಆಮೇಲೆ ಮತ್ತೆ ಸ್ಟಿಚಿಂಗಿಗೆ ಕೊಡಬೇಕು. ಸ್ಟಿಚಿಂಗ್ ಎಲ್ಲ ಮಾಡಿಬಿಟ್ಟು ಆಮೇಲೆ ನೋಡಿ ಮತ್ತು ಸ್ನಾನ, ಪೂಜೆ, ಅಡುಗೆ ಎಲ್ಲನೂ ಮಾಡ್ಕೋಬೇಕು. ನೋಡಿ, ಇಷ್ಟೆಲ್ಲ ಕೆಲಸ ಇರುತ್ತೆ. ನೋಡಿ, ಚಹಾ ಎಲ್ಲ ಕುದೀತಾ ಇದೆ. ಪಾತ್ರೆ ಎಲ್ಲ ರಾತ್ರಿಯೇ ತೊಳೆದಿಟ್ಟು ಮಲ್ಕೊಂಡಿದ್ದೆ. ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಬೆಳಿಗ್ಗೆ ಎಲ್ಲ ಆಗೋದಿಲ್ಲ ಅಂತಾಳೆ ರಾತ್ರಿಯೇ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಇಲ್ಲ ಅಂದರೆ ಅಡುಗೆ ಮನೆ ಮತ್ತು ಸುಮ್ಮನೆ ಹಾಗೆ ಬಿಟ್ಟರೆ ಜಿರಳೆ ಅದು ಇದು ಶುರು ಆಗುತ್ತೆ. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೋತೀನಿ. ಈಗ ನೋಡಿ, ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ಟಿಚಿಂಗಿಗೆ ಕೂತಿದ್ದೀನಿ. ನೋಡಿ, ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ಈಗ ನೋಡಿ, ಸ್ಟಿಚಿಂಗು ಎಂತೆಂಥ ಕಸ್ಟಮರ್ ಇರ್ತಾರೆ ಅಂದರೆ ತುಂಬಾ ಕಿರಿಕಿರಿ ಮಾಡ್ತಾರೆ ಕಸ್ಟಮರು. ಇದನ್ನೆಲ್ಲ ಬಿಗಿನರ್ಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಈ ರೇಟಲ್ಲಾಗಲಿ ಇದರಲ್ಲಾಗಲಿ ತುಂಬಾ ಕಿರಿಕಿರಿ ಮಾಡ್ತಾರೆ. ಮತ್ತು ಆ ಡಿಸೈನ್ ಮಾಡಿಕೊಡಿ, ಈ ಡಿಸೈನ್ ಮಾಡಿಕೊಡಿ ಅಂತಾರೆ. ಮತ್ತು ಅದೇ ರೇಟಲ್ಲಿ ಎಲ್ಲನೂ ಮಾಡಿಕೊಡಿ ಅಂತ ಬರ್ತಾರೆ. ಆ ಥರ ಮಾಡಿಕೊಡೋದಕ್ಕೆ ನಮ್ಮ ಕೈಲಿ ಆಗಲ್ಲ. ಯಾಕಂದರೆ ಒಂದೊಂದು ಡಿಸೈನ್ ಮಾಡಬೇಕಂದ್ರೆ ತುಂಬ ಸಮಯ ತಗೊಳುತ್ತೆ. ಅಷ್ಟೆಲ್ಲ ಸಮಯ ತಗೊಂಡು ಒಂದು 2-3 ಬ್ಲೌಸ್ ಆಗುತ್ತೆ ನೋಡಿ. ಆ ಡಿಸೈನ್ ಮಾಡ್ಕೊತ ಕೂತ್ರೆ ನಮಗೆ ಅಷ್ಟು ಕೆಲಸ ಆಗುತ್ತೆ. ಅದೇ ರೇಟ್ ತೊಗೊಳ್ಳಿ ಅಂದರೆ ಹೇಗೆ ತೊಗೊಳಕ್ಕಾಗತ್ತೆ ಹೇಳಿ? ತುಂಬ ವರ್ಕ್ ಇರುತ್ತೆ. ತಲೆ ಎಷ್ಟು ಟೆನ್ಷನ್ ಆಗುತ್ತೆ ಡಿಸೈನ್ ಬ್ಲೌಸ್ಗಳು ಬಂದಾಗ. ಮತ್ತು ಅದರಲ್ಲಿ ಬಟ್ಟೆ ಕ್ವಾಲಿಟಿನೂ ಒಂಥರ ಸ್ಮೂತ್ ಸಿಲ್ಕಿ ಎಲ್ಲ ಇರುತ್ತೆ. ಆ ಥರ ಬಂದಾಗ ನಮಗೆ ಸ್ಟಿಚ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹೇಗಿಟ್ಟರು ನೀರಿಗೆ ಬರೋದು ಈ ಥರ ಎಲ್ಲ ಪ್ರಾಬ್ಲಮ್ ಶುರು ಆಗುತ್ತೆ. ಅಂಥದ್ದೆಲ್ಲ ಬಂದಾಗ ತುಂಬಾ ತಲೆನೋವು ಆಗುತ್ತೆ. ನೋಡಿ, ಈಗ ನಾನು ಹೊಲಿತಾ ಇರೋ ಬ್ಲೌಸು ಕೂಡ ಅದೇ ಥರ ಇದೆ. ಹೇಗೆ ಹೊಲಿದ್ರೂ ಕೂಡ ಸ್ವಲ್ಪ ಮುದ್ದೆ ಮುದ್ದೆ ಅನಿಸುತ್ತೆ. ಅಷ್ಟು ಇದು ಬಟ್ಟೆ ಇದೆ. ಇದು ಅದರಲ್ಲಿ ಹಿಂದ್ಗಡೆ ಡಿಸೈನ್ ಇದೆ. ಡಿಸೈನ್ ಅದು ಹೇಗೇಗೋ ಕೊಟ್ಟಿರ್ತಾರೆ. ಅದಕ್ಕೆ ನಮಗೆ ಕರೆಕ್ಟಾಗಿ ಬ್ಲೌಸು ಕೂಡೋದಿಲ್ಲ. ಅದರಲ್ಲಿ ಮತ್ತೆ ಎಲ್ಲ ತಲೆ ಕೆಡಿಸ್ಕೊಂಡು ಕಟಿಂಗ್ ಮಾಡಿಕೊಂಡು ಮತ್ತು ಸ್ಟಿಚ್ ಮಾಡೋದಂದರೆ ತುಂಬಾ ತಲೆನೋವು ಅಂದರೆ ತಲೆನೋವು. ಈಗ ನೋಡಿ, ನಾನು ಅದೇ ಬ್ಲೌಸ್ ರೇಟನ್ನೇ ಇದಕ್ಕೆ ತೊಗೋಬೇಕು. ಹೆಚ್ಚಿಗೆ ಒಂದು 50 ರೂಪಾಯಿ ಕೊಡಿ ಅಂದರೆ ಅವರು ಕೊಡೋದಕ್ಕೆ ರೆಡಿ ಇಲ್ಲ. ಈ ಥರ ಎಲ್ಲ ಕಸ್ಟಮರು ಇರ್ತಾರೆ. ಎಲ್ಲನೂ ನಾವು ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ. ಟೇಲ್ರಿಂಗಲ್ಲಿ ಒಂದೇ ಥರ ಕಸ್ಟಮರು ಇರಲ್ಲ. ಕೆಲವೊಬ್ಬರು ಕೊಡ್ತಾರೆ ತಿಳ್ಕೊಂಡವರು, ಕೆಲವೊಬ್ಬರು ಕೊಡೋದಿಲ್ಲ. ಎಲ್ಲನೂ ನಾವು ನಿಭಾಯಿಸ್ಕೊಂಡು ಟೇಲ್ರಿಂಗನ್ನು ಮಾಡಿಕೊಂಡು ಹೋಗಬೇಕಾಗತ್ತೆ. ನೋಡಿ, ಒಬ್ಬರು ಹೆಚ್ಚಿಗೆ ಕೊಡ್ತಾರೆ, ಒಬ್ಬರು ಕಡಿಮೆ ಕೊಡ್ತಾರೆ. ಎಲ್ಲನೂ ನಾವು ಪ್ರತಿಯೊಂದು ನಾವು ಇದರಲ್ಲಿ ಇದು ಮಾಡ್ಕೊಂಡು ಹೋಗಲೇಬೇಕಾಗತ್ತೆ. ಇಲ್ಲಾಂದರೆ ಟೇಲ್ರಿಂಗ್ ಬಿಸ್ನೆಸ್ ಮಾಡೋದು ತುಂಬಾ ಕಷ್ಟ ಇದೆ. ನಾವು ಒಂದೇ ಫಿಕ್ಸ್ ರೇಟ್ ಇಟ್ಕೊಂಡು ಹೀಗೆ ಕೊಡಬೇಕು ಹಾಗೆ ಕೊಡಬೇಕು ಅಂತ ಕೂತ್ರೆ ನಾವು ಕಸ್ಟಮರನ್ನು ಕಳ್ಕೋಬೇಕಾಗತ್ತೆ. ಒಬ್ಬರು ಹೆಚ್ಚಿಗೆ ಒಬ್ಬರು ಕಡಿಮೆ ಎಲ್ಲನೂ ನಾವು ನಿಭಾಯಿಸ್ಕೊಂಡು ಹೋಗಬೇಕು. ಈಗ ನೋಡಿ, ಅಡುಗೆ ಮನೆ ಬಂದೆ. ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ನಿನ್ನೆ ಎಲ್ಲ ಇಟ್ಕೊಂಡಿದ್ದೆ ಮೆಂತ್ಯ ಸೊಪ್ಪನ್ನು. ಈಗ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಈಗ ಕುಕ್ಕರಲ್ಲಿ ಬೇಳೆ ಹಾಕ್ಕೊಂಡು
ಅನ್ನ ಬೇಳೆ ಎರಡು ಒಟ್ಟಿಗೆ ಇಡ್ತಾ ಇದ್ದೀನಿ. ಎರಡು ಅದು ಕುದಿಯುತ್ತೆ ಇದು ಕುದಿಯುತ್ತೆ ಅಂತ ಹೇಳಿ ಎರಡನ್ನು ಇಟ್ಕೊಂಡು ಆಮೇಲೆ ಮೆಂತ್ಯ ಸೊಪ್ಪನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡಿಕೊಂಡು ಆಮೇಲೆ ಈರುಳ್ಳಿ, ಮೆಣಸಿನಕಾಯಿ ಮತ್ತು ಎಲ್ಲನೂ ಕಟ್ ಮಾಡ್ಕೋಬೇಕು. ಈಗ ನೋಡಿ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಕುಕ್ಕರಲ್ಲಾದರೆ ಬೇಳೆ ಬೇಗ ಬೇಯುತ್ತೆ. ಇಲ್ಲ ಅಂದರೆ ನಾವು ಹೀಗೆ ಕುದಿಸೋಕೆ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ಅದರಲ್ಲಿ ಗ್ಯಾಸು ಕೂಡ ವೇಸ್ಟ್ ಆಗುತ್ತೆ, ನಮ್ಮ ಸಮಯನೂ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ಬೇಳೆ ಎಲ್ಲ ಕುಕ್ಕರಲ್ಲೇ ಕುದಿಸ್ಕೋತೀನಿ. ಈಗ ನೋಡಿ ಬೇಳೆ ಕುದಿಸಿ ಎಲ್ಲ ತೆಗೆದಾಯಿತು. ನೋಡಿ ಆ ಸ್ಟೀಲ್ ಬುಟ್ಟಿಯಲ್ಲಿ ಬೇಳೆ ಇದೆ, ಕುದಿಸಿ ಎಲ್ಲ ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕಬೇಕು. ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪು ಮತ್ತು ಈರುಳ್ಳಿ ಎಲ್ಲನೂ. ಈಗ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೋಡಿ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಜಜ್ಜಿ ಎಲ್ಲ ಇಟ್ಕೊಂಡಿದ್ದೀನಿ. ಎಲ್ಲನೂ ರೆಡಿ ಮಾಡಿ. ಇದು ನೋಡಿ ಬೇಳೆ. ಮೆಂತ್ಯ ಸೊಪ್ಪಲ್ಲಿ ಬೇಳೆ ಹಾಕಿದರೆ ಮಾತ್ರ ಪಲ್ಯ ರುಚಿಯಾಗಿರುತ್ತೆ. ಈಗ ಎಣ್ಣೆ ಹಾಕ್ಕೊಂಡು ಜಜ್ಜಿರುವ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೇನ್ ಅಂದರೆ ಬೇಳೆ ಮತ್ತು ಬೆಳ್ಳುಳ್ಳಿ ಇದ್ದರೆ ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ಟೇಸ್ಟ್ ಬರಲ್ಲ ಮೆಂತ್ಯ ಸೊಪ್ಪು. ಈಗ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆಗೆ ಬೇಯಿಸ್ತಾ ಇದ್ದೀನಿ. ನೋಡಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡು ಆಮೇಲೆ ಬೇಳೆ ಹಾಕ್ಕೋಬೇಕು. ಉಪ್ಪು, ಅರಿಶಿನ ಪುಡಿ ಎಲ್ಲನೂ ಸೇರಿಸ್ಕೊಂಡು ಆಮೇಲೆ ಸೊಪ್ಪನ್ನು ಹಾಕಬೇಕು. ತುಂಬ ಟೈಮ್ ಆಗಿಬಿಡ್ತು ಸ್ಟಿಚ್ಚಿಂಗ್ ಎಲ್ಲ ಮಾಡಿ ಆಮೇಲೆ ಅಡುಗೆ ಮಾಡೋದಂದರೆ ತುಂಬಾ ಸಮಯ ಆಗಿಬಿಡುತ್ತೆ. ಸ್ಟಿಚ್ಚಿಂಗ್ ಬೇಗ ಬೇಗ ಆಗೋ ಕೆಲಸ ಅಲ್ಲ. ನೋಡಿ ನಿಧಾನವಾಗಿ ನಾವು ಅದು ಡಿಸೈನ್ ಬ್ಲೌಸ್ಗಳು ಬಂದಾಗ ತುಂಬ ಟೈಮ್ ಹಿಡಿಯುತ್ತೆ. ಒಂದೊಂದು ಬ್ಲೌಸು ಸ್ಟಿಚ್ಚಿಂಗ್ ಮಾಡೋದು ಬೇಗ ಬೇಗ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಅಂಥ ಟೈಮಲ್ಲಿ ತುಂಬ ಸಮಯ ವೇಸ್ಟ್ ಆಗುತ್ತೆ ನಮ್ಮದು. ಆಮೇಲೆ ಅಡುಗೆ ಮನೆ ಬಂದು ಮತ್ತೆ ಎಲ್ಲ ಮಾಡೋದಂದರೆ ತುಂಬ ಸಮಯನೇ ಆಗಿಬಿಡುತ್ತೆ, ಲೇಟ್ ಆಗಿಬಿಡುತ್ತೆ ಎಲ್ಲ. ನೋಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಅರಿಶಿನ ಪುಡಿ ಹಾಕ್ಕೋಬೇಕು. ಅರಿಶಿನ ಜಾಸ್ತಿಯಾಗಿ ಯೂಸ್ ಮಾಡಬೇಕು, ತುಂಬ ಒಳ್ಳೆಯದು. ಇಮ್ಯುನಿಟಿ ಪವರ್ ಕೂಡ ಸಿಗುತ್ತೆ ಅರಿಶಿನದಿಂದ. ಆಮೇಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶೀತ ಗೀತ ಇದು ಎಲ್ಲ ಆಗೋದಿಲ್ಲ ಅರಿಶಿನ ಸೇವಿಸೋದ್ರಿಂದ. ಈಗ ನೋಡಿ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಎಲ್ಲ ಐಟಮ್ ಹಾಕ್ಕೊಂಡಿದ್ದೀನಿ ಮೊದಲು ನಾನು. ಈಗ ಲಾಸ್ಟಿಗೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಬೇಳೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಅಂದರೆ ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ನೀರು ಬಿಟ್ಕೊಳ್ಳುತ್ತೆ. ಮೆಂತ್ಯ ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹೋಗೋವರೆಗೂ ಅದನ್ನು ಕುದಿಸ್ಬೇಕಾಗತ್ತೆ. ಮತ್ತು ಎಕ್ಸ್ಟ್ರಾ ಯಾವುದೇ ಕಾರಣಕ್ಕೂ ಇದರಲ್ಲಿ ನೀರು ಹಾಕ್ಕೊಳ್ಳೇಬಾರ್ದು. ನೀರು ಹಾಕ್ಕೊಂಡ್ರೆ ಎಲ್ಲ ಪಲ್ಯನೂ ಕೆಟ್ಟು ಹೋಗುತ್ತೆ, ಎಲ್ಲ ನೀರಾಗಿಬಿಡುತ್ತೆ. ಸ್ವಲ್ಪನೂ ನೀರು ಹಾಕಬಾರ್ದು, ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ನೋಡಿ ಈಗ ಎಷ್ಟು ಕಡಿಮೆ ಆಯಿತು. ನೋಡಿ ಎಷ್ಟು ಸೊಪ್ಪು ಎಷ್ಟು ಇತ್ತದು, 2 ಕಟ್ಟು ದಪ್ಪ ದಪ್ಪ ಕಟ್ಟಿತ್ತು. ನೋಡಿ ಈಗ ಎಷ್ಟು ಕಡಿಮೆ ಆಗಿದೆ ಸೊಪ್ಪು. ನೀರು ಬಿಟ್ಕೊಂಡ್ಬಿಡುತ್ತೆ ಇದರಲ್ಲಿ. ಆಮೇಲೆ ಮುಚ್ಚಬಾರ್ದು, ಮುಚ್ಚಿದರೆ ನೀರು ಹೋಗಲ್ಲ, ಇನ್ನೂ ಜಾಸ್ತಿ ನೀರು ಬರುತ್ತೆ. ಸ್ವಲ್ಪ ಹೊತ್ತು ಮುಚ್ಕೊಂಡು ಆಮೇಲೆ ಹಾಗೆ ಓಪನ್ ಇಡಬೇಕು. ಓಪನ್ ಇಟ್ಟರೆ ನೀರು ಬೇಗ ಹೋಗುತ್ತೆ, ಮುಚ್ಚಿದರೆ ನೀರು ಬೇಗ ಹೋಗಲ್ಲ. ಅದಕ್ಕೆ ಓಪನೇ ಇಟ್ಕೋಬೇಕು. ಆಮೇಲೆ ಲಾಸ್ಟಿಗೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮುಚ್ಚಬಹುದು. ಈಗ ಒಂದು 2 ನಿಮಿಷ ಅಷ್ಟೇ ಮುಚ್ಕೋತೀನಿ ನಾನು, ಚೆನ್ನಾಗಿ ಬೇಯಲಿ ಅಂತ ಹೇಳಿ. ಆಮೇಲೆ ಓಪನ್ ಇಟ್ಕೊಂಡು ಎಲ್ಲ ನೀರು ಹೋಗೋವರೆಗೂ ಕುದಿಸ್ತೀನಿ. ಈಗ ನೋಡಿ ಅಡುಗೆ ಮಾಡಿದ ಪಾತ್ರೆಗಳಿದ್ದಾವೆ ಎಲ್ಲ, ಅದನ್ನು ತೊಳೆದು ಇಟ್ಕೋಬೇಕು. ಎಲ್ಲನೂ ಆವಾಗಿಂದ ಆವಾಗ ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಕೆಲಸ ಸುಲಭ ಆಗುತ್ತೆ. ಆಮೇಲೆ ಅಡುಗೆ ಮನೆಯೂ ಕೂಡ ನೀಟಾಗಿ ಇರುತ್ತೆ, ಕ್ಲೀನಾಗಿ ಇರುತ್ತೆ. ಇಲ್ಲಾಂದರೆ ಹುಳ ಉಪ್ಪಡಿಗಳ ಕಾಟ ಜಾಸ್ತಿ ಆಗುತ್ತೆ. ಅಲ್ಲೆಲ್ಲ ಮುಸುರಿ ಅದು ಇದು ಇಟ್ಕೊಂಡು ಕೂತ್ರೆ ಹುಳಗಳು ಜಾಸ್ತಿ ಆಗುತ್ತವೆ. ಜಿರಳೆ ಆಗಲಿ ಯಾವುದೇ ಒಂದು ನೊಣ ಆಗಲಿ
ನಮ್ಮ ಮನೇಲಿ ನೊಣ ಅಂತೂ ಒಂದೂ ಬರಲ್ಲ ಬಿಡಿ, ಹೆಸರಿಗೂ ನೊಣ ಇಲ್ಲ. ಆದರೆ ಜಿರಳೆ ಯಾವಾಗಾದರೂ ಬರುತ್ತೆ, ಅದ್ರ ಸಲುವಾಗಿ ನಾನು ಅಡುಗೆ ಮನೆಯಲ್ಲಿ ಏನು ಮುಸುರೆ ಅದು ಇಡೋದಿಲ್ಲ. ಹೀಗಾಗಿ ಯಾವುದೇ ಹುಳ ಹುಪ್ಪಡಿ ಬರೋದಿಲ್ಲ. ಮತ್ತು ನಾವು ನೆಲ ಒರೆಸುವಾಗ ಉಪ್ಪು, ಅರಿಶಿನ ಪುಡಿ, ಸೋಪಿನ ಪುಡಿ, ಫಿನಾಯ್ಲು ಎಲ್ಲ ಹಾಕ್ಕೊಂಡೇ ನಾನು ನೆಲ ಒರೆಸ್ತೀನಿ. ಅದರಿಂದ ಕೂಡ ಹುಳ ಹುಪ್ಪಡಿಗಳು ಕಡಿಮೆ ಆಗುತ್ತವೆ. ಈ ರೀತಿ ಮನೆಯೆಲ್ಲ ನಾವು ಕ್ಲೀನಾಗಿ ಇಟ್ಕೋಬೇಕಾಗತ್ತೆ. ನೋಡಿ, ಈಗ ಓಪನ್ ಇಟ್ಕೊಂಡು ಈಗ ಈ ಥರ ಕುದಿಸ್ತಾ ಇದ್ದೀನಿ. ಈಗ ನೀರು ನೋಡಿ ಎಲ್ಲ ಹೋಗ್ತಾ ಇದೆ. ಇನ್ನೊಂದು ಸ್ವಲ್ಪನೇ ನೀರಿದೆ, ಅದು ಕೂಡ ಹೋಗುತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಮೆಂತ್ಯ ಸೊಪ್ಪಿನ ಪಲ್ಯ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.